ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ಸೊ ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಮ್ಮ ಮಮ್ಮಿ ನನಗೆ ಜಳಕ ಮಾಡ್ಸಾರ, ತಲೆ ಎರ್ದಾರ. ಸೊ ರೆಡಿಯಾಗಿ ನಿಂತೀನಿ. ಮನ್ಯಾಗಿನ ಪೂಜೆ ಮುಗಿಸಿ ಗುಡಿಗೆ ಹೋಗ್ತೀವಿ. ಯಾವ ಗುಡಿ ಗೊತ್ತಿಲ್ಲ, ಹೋಗೋಬೇಕಾರೆ ಹೇಳ್ತೇನಂತ. ಸೊ ಲೆಟ್ಸ್ ಗೋ. ಸೊ ಇದು ಇವತ್ತಿನ ನಮ್ಮ ಮನ್ಯಾಗಿನ ಯುಗಾದಿ ಪೂಜೆ ರೀ. ಹೆಂಗಾಗೈತೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ, ಚಲೋ ಆಗೈತಿಲ್ಲೋ ಅಂತ. ಸೊ ನಾವೀಗ ಇಲ್ಲಿಂದ ಹೊಂಟ್ವಿ ಹರಿಗಾಡಕ, ಬರ್ರಿ. ರಂಗೋಲಿ ರೆಡಿ, ಗಾಡಿಗಳು ರೆಡಿ, ನಾವು ರೆಡಿ. ನಮ್ಮ ಸಂತ್ಯಾರ ಮನೆ ಮುಂದೆ ಬಂದು ನಿಂತೀನಿ. ಸಂತ್ಯಾನ ಕರ್ಕೊಂಡು ಹೋಗ್ಬೇಕು. ಈಗ ಇನ್ನೂ ಮಠ ಯಾವ ಗುಡಿ ಅಂತೇಳಿ ಡಿಸೈಡ್ ಮಾಡಿಲ್ಲ. ಗುಡಿಗೆ ಹೋದ್ಮೇಲೆ ಹೇಳ್ತೇನಂತ. ಸಂತ್ಯಾರ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಹೋದೆ. ನಾವು ಫಸ್ಟ್ ಹೋಗಿದ್ದು ಕೋರ್ಟ್ ಸರ್ಕಲ್ನಾಗ ಇರೋ ಸಾಯಿಬಾಬಾನ ಗುಡಿ. ಇವತ್ತು ಹೊಸ ವರ್ಷಕ್ಕೆ ಹೊಸ ಗಾಡಿ ತೊಗೊಂಬಂದು ಗುಡಿ ಮುಂದೆ ಪೂಜೆ ಮಾಡ ಅಂತಿದ್ರೆ. ಸೊ ನಾವು ಕರೆಕ್ಟ್ ಪೂಜೆ ಟೈಮಿಗೆ ಹೋದ್ವಿ. ಭಜನೆ ಮಾಡ ಅಂತಿದ್ರು. ಸೊ ಅಲ್ಲಿಂದ ರಾಮನವಮಿ ಅನ್ನ ಸಂತರ್ಪಣೆಗೆ ಸಹಾಯ ಮಾಡಿ ನೆಕ್ಸ್ಟ್ ಟೆಂಪಲ್. ಇಲ್ಲ ಎಂಟ್ರೆನ್ಸ್ ನೋಡಿದ್ರೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ತೈತಿ ಯಾವ ಟೆಂಪಲ್ ಅಂತಂದೇಳಿ, ಆದರೂ ಹೇಳ್ತೀನಿ. ತಡಸ್ ರೋಡು ಗಾಯತ್ರಿ ಟೆಂಪಲ್ಲಿಗೆ ಜಸ್ಟ್ ಬಂದ್ವಿ. ಲೈಫ್ ಒಳಗೆ ಫಸ್ಟ್ ಟೈಮ್ ನಾ ಇಲ್ಲಿ ಬಂದಿದ್ದೆ. ಸೊ ಒಳಗೆಲ್ಲ ಏನೈತೆ ಅನ್ನೋದು ತೋರಿಸ್ತೀನಿ. ಕ್ಯಾಮ್ರಾ ಅಲ್ಲವೈತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ತೋರ್ಸಕ್ಕಂತೇಳಿ. ಈಗ ಜಸ್ಟ್ ಎಂಟ್ರ್ ಆದ್ವಿ. ಬಿಸಿಲು ಭಾಳ ಐತಿ. ಸೊ ಹೋಗುಂಬರಿ ಒಳಗೆ. ನಂಗೆ ಮಾತ್ರ ಎಂಟ್ರೆನ್ಸ್ ಭಾಳ ಲೈಕ್ ಆಯ್ತು. ಎಲ್ಲ ಕಡೆ ಫ್ಲೋರಿಸ್ಟ್ ಟೈಲ್ಸ್ ಹಾಕಿದ್ರೆ ಕಾಲಿಗೆ ಸುಡಬಾರ್ದು ಅಂತಂದೇಳಿ ಒಳಗೆ ಹೋಗುವಾಗ. ಈಗ ನಮ್ಮ ಸಂತೆ ಮಕ್ಕ ಹೆಂಗೆ ಮುಚ್ಕೊಂತ ನೋಡ್ರಿ. ಇವ್ರೆ ನಾನೇನು ಮಾಡಿಲ್ಲ. ಎಲ್ಲ ಕಡೆಯಿಂದನೂ ಜನ ಬಂದೋಗ್ಯಾರಿಲ್ಲ, ನಾ ಬಂದಿಲ್ಲ. ಇಲ್ಲೇ ನಮ್ಮ ತಡಸ್ ರೋಡಿಗೆ ಐತಿ. ಸೊ ಫಸ್ಟ್ ಟೈಮ್ ಬಂದೆ. ಇವತ್ತು ಹೊಸ ವರ್ಷ ಅಲ್ಲ ನಮ್ದು. ಸೊ ಅದಕ್ಕೆ ಇವತ್ತು ಏನರ ಆಗಲಿ ಇಲ್ಲಿ ಹೋಗ್ಬೋರ್ನ ಅಂತೇಳಿ ನಮ್ಮ ಫ್ರೆಂಡನ್ನ ಕರ್ಕೊಂಬಂದೆ. ಸೊ ಏನೈತ್ರಿ ಜಾಗ, ಗುಡಿ ಇದ್ರದ್ದು ಬರೀ ನಿಮಗೆ ಆಮೇಲೆ ವ್ಯೂ ತೋರಿಸ್ತೇನೆ ನಾನು, ನೋಡುವಂತ್ರಿ. ಬರ್ರಿ ಒಳಗೆ ಹೋಗಿ ಟೆಂಪಲಿಗೆ. ಮಧ್ಯಾಹ್ನ 1 ಗಂಟೆ ತನಕ ಟೆಂಪಲ್ ಓಪನ್ ಇತ್ತು. ಬಟ್ ಬ್ಯಾಡ್ ಲಕ್ 1:30 ಹೋಗ್ಬಿಟ್ವಿ, ಕ್ಲೋಸ್ ಆಗಿತ್ತು. ನೀವು ಇದನ್ನು ನೋಡೋ ಅಂತಿದ್ದು ಮೇನ್ ಎಂಟ್ರೆನ್ಸ್ ಗುಡಿಗೆ, ದೊಡ್ಡ ಡೋರ್. ಸೊ ಇದು ಅದ್ರದ್ದು ಫ್ರಂಟ್ ಡೋರ್ ವ್ಯೂ ಮಸ್ತ್ ಇತ್ತು. ಊರಿಂದ ಬಂದು ಉಳ್ಕೊಳ್ಳೋರಿಗೆ, ಅಭಿಷೇಕ ಮಾಡಿಸೋರಿಗೆ, ಪೂಜೆ ಮಾಡಿಸೋರಿಗೆ ಬೆಸ್ಟ್ ರೂಮ್ ಫೆಸಿಲಿಟೀಸ್ ಎಲ್ಲ ಮಾಡಿದ್ರು. ಈ ಟೆಂಪಲ್ ಹಿಂದ್ಗಡೆನ ವಿನಾಯಕ ಮಂದಿರ ಇತ್ತು, ಅದು ಭಾಳ ಚಂದ ಇತ್ತು. ಈಗ ಅಲ್ಲಿಂದ ದರ್ಶನ ಮಾಡಿ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಮಾತ್ರ ಅಲ್ಟಿಮೇಟ್ ಇತ್ತು, ಭಾಳ ಲೈಕ್ ಆಯ್ತು. ನಾ ಅಂತರೂ ಮಸ್ತ್ ಅಂದ್ರೆ ಮಸ್ತ್ ಬ್ಯಾಟಿಂಗ್ ಮಾಡಿದೆ. ಈಗ ನೀವು ಇಲ್ಲೇನು ನೋಡೋ ಅಂತೀರಿ, ಇದೇ ಟೆಂಪಲಿನ ಸರೌಂಡಿಂಗ್ಸ್. ಗಟ್ಟಲೆ ಐತಿ. ಇಲ್ಲಿ ಗಿಮ್ಲೀಸಿಗೆ ಬಂದವರಿಗೆ ಕೂಡಾಕ, ಆಮೇಲೆ ಹೊತ್ತು ಕಳಿಯಾಕ ಮಾತ್ರ ಮಸ್ತ್ ಫೆಸಿಲಿಟಿ ಮಾಡ್ಯಾರ. ಇದು ರೂಮ್ಸ್, ಇದ್ರ ಕೆಳಗನ ಅನ್ನ ಸಂತರ್ಪಣೆ ಐತಿ ನಮ್ಮದು. ಸೊ ಈಗ ನೋಡಿದ್ರಲ್ಲ ಗಾಯತ್ರಿ ಟೆಂಪಲ್ ತಡಸ್ ರೋಡ್ ಕ್ಯಾಂಪಸ್ ಮಾತ್ರ ಸಾಲಿಡ್ ಐತಿ, ಗಟ್ಟಲೆ ಐತಿ. ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕುಂದ್ರಾಕೆಲ್ಲ ಫೆಸಿಲಿಟಿ ಹೆವಿ ಮಾಡ್ಯಾರ. ಪ್ಲಸ್ ಗಾರ್ಡನಿಂಗ್ ಮಾಡೋ ಅಂತಾರೆ. ಈಗೀಗ ಇನ್ನೂ ಒಂದು ತಿಂಗಳು ಬಿಟ್ಬಿಟ್ರೆ ಗಾರ್ಡನ್ ಎಲ್ಲ ಮಸ್ತ್ ಸೆಟಪ್ ಆಕೈತಿ. ಸೊ ಈಗ ಬರುವಂಥ ಮಳೆಗಾಲದೊಳಗೆ ಒಂದು ಸಲ ವಿಸಿಟ್ ಮಾಡ್ಬೇಕಂತ ಭಾಳ ಆಸೆ ಐತೆ. ಯಾಕಂದ್ರೆ ಈಗ ಭಾಳ ಬಿಸಿಲಲ್ಲ, ನಡ್ಯಾಕೆ ಕಾಲಿಡಕ್ಕೆ ಆಗಂತಿದ್ದಿಲ್ಲ. ಸೊ ಅಲ್ಲಿ ಮಠ ಅಂದ್ರೆ ಗಾರ್ಡನ್ ಎಲ್ಲ ರೆಡಿಯಾಗಿರ್ತೈತಿ. ಅವಾಗ ಕ್ಯಾಂಪಸ್ ನೋಡೋಕ್ಕೂ ಮಸ್ತ್ ಸಾಲಿಡ್ ಕಾಣ್ತೈತಿ. ಸೊ ಡೂ ವಿಸಿಟ್. ಇಲ್ಲೇ ನಮ್ದು ಬೆಂಗಳೂರು ರೋಡ್ ಹುಬ್ಳಿಯಿಂದ ಗೊಬ್ಬರಿಂದ ಹೋಗೋಬೇಕಾದ್ರೆ ರೈಟ್ ಸೈಡ್ ಬರ್ತೈತಿ. ಸೊ ಬಂದು ವಿಸಿಟ್ ಮಾಡಿರಿ. ಕ್ಯಾಂಪಸ್ ಮಾತ್ರ ಸಾಲಿಡ್ ಐತಿ. ಒಂದಿಷ್ಟು ಜನ ನೋಡಿರ್ತೀರಿ, ಒಂದಿಷ್ಟು ಜನ ನೋಡಿರಂಗಿಲ್ಲ. ನಾ ಅಂತೂ ನೋಡಿದ್ದಿಲ್ಲ. ದೇವರಾಣಿಗೂ ಇದೆ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ಬಂದಿದ್ದು ನಾನು ಇಲ್ಲಿ. ಸೊ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ದ ಚಾನಲ್, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಎಲ್ಲರಿಗೂ.